ಎಂತೆಂತ ಒಳ್ಳೊಳ್ಳೆ ಉಪಾಯಗಳನ್ನ ಇಟ್ಕೊಂಡಿದೀಯೋ. ಥ್ಯಾಂಕ್ ಯು ಅಜ್ಜಿ. ಆದ್ರೆ ನೀವು ಸುಮ್ಮನೆ ಇರಿ ಅಜ್ಜಿ. ಈ ಐಡಿಯಾ ನನಗಿಂತ ಮುಂಚೆ ನಿಮ್ಗೆ ಬರ್ಬೇಕಾಗಿತ್ತು, ಆದ್ರೆ ಬರಲೇ ಇಲ್ಲ. ಎಲ್ಲರೂ ನಿಮ್ಮನ್ನ ಅಜ್ಜಿ 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 ಅಂತ ಕರೆದು ನಿಮ್ಗೆ ಹೊಸದಾಗಿ ಅಜ್ಜಿ ಆಗ್ಬೇಕು ಅನ್ನೋ ಆಸೆನೂ ಹೋಗ್ಬಿಟ್ಟಿದೆ. ಆದ್ರೆ ನಂಗೆ ಆಗ್ತಾರಲ್ಲ, ಯಾವ್ದಾದ್ರು ಒಂದು ಮಗು ನನ್ನನ್ನು ಬಾಯಿ ತುಂಬಾ ಮಾವ ಅಂತ ಕರಿಬೇಕು ಅನ್ನೋ ಆಸೆ ಇದ್ದಿದ್ದಕ್ಕೆ ಈ ಐಡಿಯಾ ನನಗೆ ಬಂತು. ಆದ್ರೆ ಆ ಮಗು ನಮ್ಮ ಏಜ್ ಸರ್ ಮತ್ತೆ ಲೀಲೆ ಮೆಡ್ಡೆ ಆಗಿರ್ಬೇಕು ಅನ್ನೋದು ದೊಡ್ಡ ಆಸೆ. ಯೋ ಅದೇನೋ ನಿನ್ ತಲೆನೋ ಖಜಾನೆನೋ ಎಂತೆಂತ ಒಳ್ಳೊಳ್ಳೆ ಉಪಾಯಗಳು ಬರ್ತಿದ್ಯಲ್ಲೋ. ಆದ್ರೂ ಆಫೀಸ್ ವಿಷಯದಲ್ಲಿ ನನ್ ಮಗ ತುಂಬಾ ಸ್ಟ್ರಿಕ್ಟು ಕಣೋ. ಆಫೀಸಿಗೆ ಹೋಗ್ಬೇಡ ಅಂತ ನಾ ಹೇಳಕ್ ಆಗೋದಿಲ್ಲ. ಆದ್ರೂ ಏನಾದ್ರೂ ಮಾಡ್ಲೇಬೇಕು. ಅವನ್ ಬರ್ತಾನಲ್ವಾ, ನಾನೆಲ್ಲ ನೋಡ್ಕೋತೀನಿ. ಅಜ್ಜಿ ಮೊದ್ಲು ಅದನ್ನ ಮಾಡಿ. ಲಾಸ್ಟ್ ಮಂತ್ ಪ್ರೋಗ್ರೆಸ್ಸು ಮತ್ತು ಗೋಲ್ PPT ಎಲ್ಲ ರೆಡಿ ಇದೆ ಮೇಡಮ್. ಮೊನ್ನೆ ಅಪ್ರೂವ್ ಆಗಿ ಹೊಡೆದಿದ್ದು ಬಜೆಟ್ ಪೆಂಡಿಂಗ್ ಇದೆ. ಬಾಸ್ ಕೇಳಿದ್ರೆ ಏನು ಮಾಡೋದು? ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಯಾರು ನಿಂತ್ಕೊಬೇಡಿ, ಕತ್ಕೊಳ್ಳಿ. ಅಕ್ಕ ಏನು? ನಂಗೊಂದು ಹೇಳಿ. ಅಲ್ಲ ಅಕ್ಕ, ನಾವು ಏಜೆ ಸೊಸೆರಲ್ವಾ, ನಮ್ಗೊಂಚೂರು ಮನ ಮರ್ಯಾದೆ ಇಲ್ವಾ? ಯಾರು ಎದ್ದು ನಿಂತ್ಕೊಂಡು ವಿಷಯ ಮಾಡಲಿಲ್ವಲ್ಲ. ಸರು, ನಮ್ಮ ಕಂಪನಿಗೆ ಯಜಮಾನ ಅಂದರೆ ಅದು ಏಜೆ ಒಬ್ಬರೇ. ಎಂಪ್ಲಾಯೀಸು ಅವ್ರಿಗೆ ಮಾತ್ರ ಎದ್ದು ನಿಂತು ಗೌರವ ಕೊಡೋದು. ಇಷ್ಟು ನಿನಗೆ ಗೊತ್ತಾಗ್ಲಿಲ್ವಲ್ಲ? ಈ ಏಜೆಗೆ ಮಾತ್ರ ಅಂದರೆ ಓಕೆ. ತಪ್ಪು ಸಣ್ಣದಿರ್ಲಿ ದೊಡ್ಡದಿರ್ಲಿ, ತಪ್ಪು ತಪ್ಪೆ. ಎಷ್ಟೋ ಜನ ಬಡ ಮಕ್ಕಳು ಕೂಲಿ ಕೆಲ್ಸಕ್ಕೆ ಹೋಗೋ ಬದಲು ಸ್ಕೂಲ್ಗೆ ಹೋಗ್ತಾರೆ. ಯಾಕೆ ಹೇಳಿ? ಅಲ್ಲಿ ಎಡ್ತು ತನ್ನ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಆ ಮೂಲಕ ಆದ್ರೂ ಆ ಮಕ್ಕಳು 2 ಅಕ್ಷರ ಕಲಿತಾರೆ. ನೆಕ್ಸ್ಟ್ ಮಂತ್ ಇಂದ 6 ಮಂತ್ಸ್ವರೆಗೂ ನಿಮ್ ಸ್ಯಾಲರಿಲಿ 10% ಕಟ್ ಆಗಿ ಆ 2 ದಿನ ಮಕ್ಳಿಗೆ ಏನು ಕೊಡದೆ ಸತಾಯಿಸಿದ್ರಲ್ಲ, ಅವ್ರಿಗೆ ಹೋಗ್ಬೇಕು. ನೀವ್ ಮಾಡಿರೋ ಬೇಜವಾಬ್ದಾರಿಗೆ ಇದೇ ಕರೆಕ್ಟ್ ಆದ ಪನಿಷ್ಮೆಂಟ್ ಅಂತ ನನ್ಗನ್ಸುತ್ತೆ. ಸರ್, ಡಿಸಿಷನ್ ಮೇಡ್. ಓಕೆ, ಲ್ಯಾಪ್ಟಾಪ್. ಓಕೆ, ನಾ ಹೇಳ್ತೀನಿ, ಬರ್ಕೊತಾ ಹೋಗಿ. ನೋಟ್ ಪ್ಯಾಡ್. ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ. ಶುರುಪ್ ಲಂಚ್. ಸರ್, ಉಪ್ಪಿನಕಾಯಿಂದ ಹಿಡಿದು ಐಸ್ ಕ್ರೀಮ್ ಜೊತೆ ಏಲಕ್ಕಿ ಬಾಳೆಹಣ್ಣವರೆಗೂ ಎಲ್ಲ ವ್ಯವಸ್ಥೆ ನಾನೇ ಮಾಡಿದ್ದು ಸರ್. ಇಷ್ಟು ಡೀಟೇಲ್ಸ್ ಕೇಳಲ್ಲ ಸರ್. ಇವರೆಲ್ಲ ತಿಂದಿದ್ದು ರೇಂಜ್ ನೋಡಿದ್ರೆ ಹೇಳಲೇಬೇಕನ್ನಿಸ್ತು, ಅದಕ್ಕೆ ಹೇಳಿದೆ. ರಿಯಲಿ ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತು ಸರ್. ಗುಡ್ ಜಾಬ್. ಸಾರಿ ಸರ್. ಯಾಕೆ, ಏನಾಯ್ತು? ಎಮರ್ಜೆನ್ಸಿ ಇರಬೇಕು, ರಿಸೀವ್ ಮಾಡಿ. ಸರ್, ಅಂಥದ್ದೇನಿಲ್ಲ, ನನ್ನ ನಿಂತಿದ್ದ ಫೋನ್ ಅಷ್ಟೇ ಸರ್. ವಾಟ್? ಹೆಂಡತಿ ಫೋನ್ ಅಷ್ಟೇನಾ? ಅಷ್ಟೇನಾ ಅಂತಿದ್ದೀರಾ? ವಾಟ್ ಡು ಐ ಸೇ? ಅರೆ, ನನ್ನ ಪ್ರಕಾರ ಮನೆಯಿಂದ ಬರೋ ಯಾವ ಕಾಲ್ನು ನೀವು ಅವಾಯ್ಡ್ ಮಾಡಲೇಬಾರ್ದು. ಅದರಲ್ಲೂ ಹೆಂಡತಿ ಕಾಲ್ನ ನೀವು ಅವಾಯ್ಡ್ ಮಾಡ್ತೀರಾ? ನಾನು ಏನು ಹೇಳಲಿ ನಿಮಗೆ?
ಅಲ್ಲ ಸರ್, ಆಫೀಸ್ ಕೆಲಸ ನಡೆಯುವಾಗ ಲುಕ್, ನೀವು ದುಡಿಯೋದು ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ, ಮನೆಗೋಸ್ಕರ. ಆ ಮನೆ ಮಕ್ಕಳನ್ನ ನೋಡ್ಕೋತಾ ಇರೋದು ನಿಮ್ಮ ಹೆಂಡತಿ ಅಲ್ವಾ? ಅವ್ರು ನಿಮಗೆ ಫೋನ್ ಮಾಡಿದಾಗ ನೀವು ಅವಾಯ್ಡ್ ಮಾಡ್ತೀರಾ ಅಂದರೆ ನನ್ಗೆ ಏನು ಹೇಳೋದು ನಿಮಗೆ? ಏನ್ ಮೇಡಮ್ ಇದು? ಮೀಟಿಂಗ್ ಅಲ್ಲೆಲ್ಲ ಫೋನ್ ಕಾಲ್ ಬಂದ್ರೆ ಬೇರೆ ಬಾಸ್ಗಳೆಲ್ಲ ಮೊಬೈಲ್ನ ನುಂಗೋ ತರ ನೋಡ್ತಿರ್ತಾರೆ, ಆದ್ರೆ ಇಲ್ಲಿ ಫುಲ್ ಉಲ್ಟಾ. ನಮ್ಮ ಯಜಮಾನ್ರೆ ಹಾಗೆ, ಅವ್ರು ಏನ್ ಮಾಡ್ತಾರಂತ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ. ಅದಕ್ಕೆ ಅವ್ರು ತುಂಬಾ ಸ್ಪೆಷಲ್. ಯು ನೋ ವಾಟ್, ನಿಮ್ಮ ಜೀವನದಲ್ಲಿ ನೀವು ಸಂಪಾದಿಸಿರೋ ಅತಿ ದೊಡ್ಡ ಆಸ್ತಿ ಅಂದರೆ ಅದು ನಿಮ್ಮ ಹೆಂಡತಿ. ಸಂಜೆ ಕಂಪ್ನಿ ಕೆಲಸ ಆದ ತಕ್ಷಣ ಮನೆಗೆ ಹೋಗ್ತೀರಾ, ಆಮೇಲೆ ರಿಲ್ಯಾಕ್ಸ್ ಮಾಡ್ತೀರಾ. ಆದರೆ ಅವರು 24/7 ದುಡಿತಾನೆ ಇರ್ತಾರೆ. ಅವ್ರದ್ದು ಪೇಲೆಸ್ ಥ್ಯಾಂಕ್ಲೆಸ್ ಜಾಬ್. ಅಂಥವ್ರ ಫೋನ್ನ ನೀವು ಅವಾಯ್ಡ್ ಮಾಡ್ತೀರಾ. ಆ್ಯಂಡ್ ನಿಮ್ಮೊಬ್ರಿಗೆಲ್ಲ ಹೇಳ್ತಾ ಇರೋದು ನಾನು, ಇದು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಯು ಗೈಸ್ ಶುಡ್ ಟೇಕ್ ದಿಸ್ ಅಡ್ವೈಸ್. ಇನ್ಮೇಲೆ ಯಾವಾಗಲೇ ಆಗಲಿ ಮನೆಯಿಂದ ಕಾಲ್ ಬಂದರೆ ದಯವಿಟ್ಟು ಕಾಲ್ ರಿಸೀವ್ ಮಾಡಿ. ಎಮರ್ಜೆನ್ಸಿ ಇದೆಯಾ, ಇಮಿಡಿಯೇಟಾಗಿ ಹೋಗಿ. ಪ್ಲೀಸ್ ಡೋಂಟ್ ಅವಾಯ್ಡ್. ಓಕೆ? ಬಾಸ್ ಗಂಡ ಹೆಂಡತಿ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ವಾ? ಬರೀ ಮಾತಾಡೋದಲ್ಲ, ಫಾಲೋನು ಮಾಡಬೇಕು. ಮೇಡಮ್ ಯಾಕೆ ಅಷ್ಟೊಂದು ಕೋಪ ಅವ್ರ ಮೇಲೆ? ನೋಡಿ, ನನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು, ಮರ್ತು ಹೋಗಿದ್ದಾರೆ, ಮೋಸ ಮಾಡ್ತಿದ್ದಾರೆ. ಅವ್ರು ಬರೀ ನಿಮ್ಗೆ ಮಾತ್ರ ಯಜಮಾನ್ರಲ್ಲ, ಇವರೆಲ್ಲರಿಗೂ ಯಜಮಾನ್ರು. ಅದಕ್ಕೆ ಟೈಮ್ ಸಿಕ್ಕಿಲ್ಲ. ವಿಶ್ವರೂಪ್, ಯಾರೇ ಮಾಡಿದ್ದನ್ನ? ಅದೇ ಗೊತ್ತಾಗ್ತಿಲ್ಲ ಮೇಡಮ್. ಇರ್ಲಿಲ್ವಾ ನಮ್ಮ ಮಾಸ್ಟರ್ ಮೈಂಡ್ ದುರ್ಗಾ ಅಕ್ಕ. ಇವ್ರಿರುವಾಗ ಈ ತರ ಐಡಿಯಾನೆಲ್ಲ ಇನ್ಯಾರು ಮಾಡೋದಕ್ಕೆ ಸಾಧ್ಯ? ಅಜ್ಜಿ, ನೀವು ತಲೆ ಕೆಡಿಸ್ಕೋಬೇಡಿ, ಇದೆಲ್ಲ ನಮ್ಮುವಂತ ವಿಷಯನಾ? ಇದನ್ನೆಲ್ಲ ನಂಬೋಷ್ಟು ಹುಚ್ಚಿನ ನಾನು? ನನ್ನ ಸಂಕಟ ಅದಲ್ಲ. ರಾಮ್ಲೀಲಾ ಈಗ ತಾನೇ ಒಂದಾಗ್ತಿದ್ದಾರೆ. ಇದ್ರ ನಡುವೆ ನನ್ನ ಮಗನಿಗಿಂತ ಕೆಟ್ಟ ವಿಷಯ ಗೊತ್ತಾದ್ರೆ ಒಳ್ಳೇದಾಗುತ್ತಾ? ಅವನೇನ್ ಅಂದ್ಕೊಳ್ಳಲ್ಲ, ನೀನೇ ಹೇಳು. ಯಾರೇನ್ ಅನ್ಬೇಕಜ್ಜಿ? ಕತೆ ರೆಡಿ ಇತ್ತು, ಹೀರೋ ಹೀರೋಯಿನ್ ಬರೋದು ಒಂದು ಬಾಕಿ ಇತ್ತು. ಈಗ ಹೀರೋಯಿನ್ ಬಂದ್ಲಲ್ಲ, ಇನ್ನು ಕತೆ ಶುರು ಆಗುತ್ತೆ. ಯಾಕೆ 3 ಜನ ಒಂಥರ ಡಲ್ ಆಗಿದ್ದೀರಾ? ಏನಾಯ್ತು? ಲಕ್ಷ್ಮಿ, ಏನ್ ಮುಚ್ಚಿಡ್ತಿದ್ಯಾ? ಕೊಡಿ. ಏನಿಲ್ಲ ಏನಿಲ್ಲ ಅತ್ತೆ. ಲಕ್ಷ್ಮಿ ಕೊಡು. ಅತ್ತೆ ಏನಿಲ್ಲ. ಕೆಲಸ ಶುರು ಮಾಡೋಣ.
ಯಾರಿಗೂ ಇಂಟ್ರೆಸ್ಟ್ ಇಲ್ವಾ? ಅಲ್ಲ ಸರ್, ಅದು ನಿನ್ನೆ ಎಲ್ಲಿ ಬಿಟ್ಟಿದ್ವು ಅಲ್ಲಿಂದನೇ ಶುರು ಮಾಡೋಣ. ಲೆಟ್ಸ್ ಗೆಟ್ ಬ್ಯಾಕ್ ಟು ವರ್ಕ್. ಅಕ್ಕ, ಏನಕ್ಕ ಎಲ್ಲ ಟುಸ್ಪಟಾಕಿ ಆಗೋಯ್ತು. ಕಣ್ ಮುಂದೆನೆ ಫೋಟೋಸ್ ಎಲ್ಲ ಹಾಕಿದ್ರು ಏನೂ ಆಗೇ ಇಲ್ಲ ಅನ್ನೋ ಥರ ಕೆಲಸ ಮುಂದುವರಿಸಿ ಅಂತಿದ್ದಾರೆ. ಏಜೆ ಎಲ್ಲಿ ಯಾವಾಗ ಹೇಗೆ ಹೆಜ್ಜೆ ಇಡ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಸರ್. ನಂಗೂ ಅದೇ ಕನ್ಫ್ಯೂಷನ್ ಆಗ್ತಾ ಇದೆ. ಈ ತಿಂಗಳು ಪ್ರಾಡಕ್ಟ್ ಡಿಮಾಂಡ್ ಜಾಸ್ತಿ ಇದೆ. ಮೇಕ್ ಶೋರ್ ಸಪ್ಲೈಸ್ ಆಲ್ ಓಕೆ. ಕಸ್ಟಮರ್ ಎಂಡಿಂದ ಸರ್, ತಪ್ಪು ಚಿಕ್ಕದಾದ್ರೇನು ದೊಡ್ಡದಾದ್ರೇನು ತಪ್ಪು ತಪ್ಪೇ ಅಂದಿದ್ರಿ. ಆದರೆ ಮೇಡಮ್ ಅವರು ಅದನ್ನು ರಿಪೀಟ್ ಮಾಡಿದ್ರು. ಈ ಮಾತು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋದು ಮಾತ್ರನಾ ಅಥವಾ ಎಲ್ರಿಗೂನಾ? ಯಾಕೆ ಡೌಟ್ ಇದೆಯಾ? ಡೌಟ್ ಇದೆ ಸರ್. ಅಲ್ಲ ಸರ್, ಕಣ್ಮುಂದಿನೇ ಸತ್ಯ ಕಾಣಿಸ್ತಿದೆ, ಎಲ್ರಿಗೂ ಗೊತ್ತಾಗಿದೆ. ಇಷ್ಟೆಲ್ಲ ಆದರೂ ಏನೂ ಆಗೇ ಇಲ್ಲ ಅನ್ನೋ ಥರನೇ ಮಾತಾಡ್ತಿದ್ರಲ್ಲ ಸರ್. ಓ, ತಪ್ಪು ನಮ್ಮಂಥ ಸಣ್ಣ ಪುಟ್ಟ ಜನಕ್ಕೆ ಮಾತ್ರನಾ ಸರ್? ನಿಮ್ಮಂಥ ದೊಡ್ಡವ್ರು ಮಾಡಿದ್ರೆ ತಪ್ಪು ತಪ್ಪಲ್ವಾ ಸರ್? ಇದೆಲ್ಲ ನಿಮ್ಮ ಮನೆ ಗೋಡೆ ಮಧ್ಯೆ ಆಗಿದ್ದಿದ್ರೆ ನಾನು ಕೇಳ್ತಿರ್ಲಿಲ್ಲ. ಆದರೆ ನನ್ನ ಕಣ್ಮುಂದಿನ ಆಗಿದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಯಾರ ಮುಂದೆ ಏನ್ ಮಾತಾಡ್ತಿದ್ದೀರಾ ಅಂತ ಪರಿಜ್ಞಾನ ಇದೆಯಾ? ಸತ್ಯ ಹೇಳೋದಕ್ಕೆ ನಂಗೆ ಭಯ ಮೇಡಮ್, ಇರೋ ತಾನೆ. ನಮಗೆಲ್ಲ ಗೊತ್ತು, ದೊಡ್ಡ ದೊಡ್ಡವರು ಎಲ್ಲ ಮುಚ್ಚಾಕೊಂಡ್ಬಿಡ್ತಾರೆ. ನೋಡಿ, ನಿಮ್ಗೆಲ್ರಿಗೂ ಕೈ ಮುಗಿದು ಬೇಡ್ಕೋತೀನಿ. ಇದು ನಮ್ಮನೆ ವಿಷಯ. ಇದನ್ನ ಯಾರು ಹೊರಗೆ ತಗೊಂಡು ಹೋಗ್ಬೇಡಿ. ಇದು ಏನಾಗಿದೆ ಇದನ್ನ ನಾವು ನಮ್ಮಲ್ಲೇ ಬಗೆಹರಿಸ್ಕೋತೀವಿ. ಎಲ್ರೂ ಕೆಲಸನ ಮುಂದುವರ್ಸೋಣ ಪ್ಲೀಸ್. ಏಜೆ ಮುಂದೆ ಸ್ಕೋಪ್ ತಗೊಳಕ್ಕೆ ನಾನು ಏನೇನೋ ಮಾತಾಡ್ಬಿಟ್ಟೆ. ರೀ, ಮೀಟಿಂಗಿಗೆ ಬೇಕಾಗಿರೋ ಫೈಲ್ಸ್ ಎಲ್ಲ ನೆನ್ನೆ ರಾತ್ರಿನೇ ಜೋಡಿಸಿದ್ದೀನಿ. ಇದು ನೀವು ಇವಾಗ ನೋಡ್ಬೇಕಾಗಿರೋ ಫೈಲು. ಆಮೇಲೆ ಹೊಸ ಪ್ರಾಜೆಕ್ಟ್ ಡೀಟೇಲ್ಸ್ನ ನಿಮಗೆ ಮೇಲ್ ಮಾಡೋದಕ್ಕೆ ಹೇಳಿದ್ದೀನಿ. ಇಷ್ಟದಾಗಲೇ ಕಳಿಸಿರ್ತಾರೆ. ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಅನ್ನೋದು ಯಾವುದೂ ಇಲ್ಲ. ಇನ್ಮೇಲೆ ಏನೇ ಇದ್ರು ನಾನೇ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನನ್ನಿಂದ ಬೇರೆ ಏನಾದರೂ ಆಗಬೇಕಾ ಕೇಳಿ. ಹಾಗೆ ನೋಡ್ತಿದ್ದೀರಾ? ಏನಿಲ್ಲ, ನಿನ್ನೆ ನನ್ನ ಆಫೀಸ್ ಎಂಪ್ಲಾಯೀಸ್ ಎಲ್ಲ ನಿನ್ನ ತುಂಬ ಹೊಗಳ್ತಾ ಇದ್ರು. ಏನೋ ಐ ರಿಯಲಿ ಫೆಲ್ಟ್ ವೆರಿ ಪ್ರೌಡ್. ಅಯ್ಯೋ, ನೀವು ಇಷ್ಟಕ್ಕೆ ಹೀಗಂದ್ರೆ ಹೇಗೆ? ನಾನು ಅವಾಗಲೇ ಫುಲ್ ಚಾರ್ಮಿಂಗು, ಎಷ್ಟು ಎನರ್ಜೆಟಿಕ್ ಆಗಿರ್ತಿದ್ದೆ ಗೊತ್ತಾ? ಅಕ್ಕಪಕ್ಕದ ಮನೆಯವರಷ್ಟೇ ಅಲ್ಲ, ಅಕ್ಕಪಕ್ಕದ ಏರಿಯಾದವರೆಲ್ಲ ಲೀಲಾ ನೀನ್ ನೋಡೋದೇ ಒಂದು ಸಂಭ್ರಮ ಕಣೆ ಅಂತ ಹೇಳ್ತಾ ಇದ್ರು. ಓ, ಇಸ್ ಇಟ್? ಮತ್ತೆ ಕೇಳ್ತಿರಲ್ಲ, ನಾನು ನಮ್ಮ ಏರಿಯಾದಲ್ಲಿ ಒಂಥರ ಮಿನಿ ಸೆಲೆಬ್ರಿಟಿ ಇದ್ದಾಗೆ. ನಾನು ಅವಾಗ್ಲೇನೆ ಡಿಂಪಲ್ ಕಪಾಡಿಯಾ, ಮಾಲಾಶ್ರೀ, ಮಾಧುರಿ ದೀಕ್ಷಿತ್ ಅವ್ರ ತರ ಎಲ್ಲ ಡಾನ್ಸ್ ಮಾಡ್ತಿದ್ದೆ ಗೊತ್ತಾ ನಿಮ್ಗೆ? ಆಮೇಲೆ ನನ್ಗೆ ಅವಾಗ್ಲೇ ಒಂದ್ ಲೆವೆಲ್ಲು. ನಾನು ಚಿಕ್ಕ ವಯಸ್ಸಿಂದನೂ ಸಖತ್ ಕ್ಯೂಟು. ನನ್ನ ಕಣ್ಣು ತುಂಬಾ ಶಾರ್ಪ್ ಆಗಿದೆ, ಯಾರು ನೋಡಿದ್ರು ವಾವ್ ಅನ್ಲೇಬೇಕು. ಈಗ್ಲೇ ಹೀಗೆ, ಇನ್ನು ಅವಾಗ ಹೇಗಿರ್ಬೋದು ಅಂತ ಯೋಚನೆ ಮಾಡಿ. ಹೇಗಿದ್ರು ತಾವು? ನಾನ್ ಕಾಲೇಜ್ಗೆ ಹೋಗುವಾಗ ನನ್ ಹಿಂದೆ ಒಂದಿಷ್ಟು ಹುಡುಗರು ಗುಂಪೆ ಬರ್ತಾ ಇತ್ತು ಗೊತ್ತಾ? ನಾನಂತೂ ಮಾತಾಡ್ತಾನೆ ಇರ್ಲಿಲ್ಲ, ಆದ್ರೆ ಅವ್ರು ನನ್ ಹಿಂದೆನೆ ಬಂದು ಲೀಲಾ ಲೀಲಾ ಅಂತ ಸಾಯೋರು. ನಾನ್ ತಿರುಗಿ ಸ್ಮೈಲ್ ಕೊಟ್ರೆ ನನ್ ಕಣ್ಣು ನೋಡಿ ಸ್ಟನ್ ಆಗಿ ಅವ್ರಿಗೆ ಮಾತೇ ಬರ್ತಿರ್ಲಿಲ್ಲ. ನಾನೊಂಥರ ಮಾಸ್ಟರ್ ಪೀಸು. ಅದಕ್ಕೆ ನಿಮ್ ಎಂಪ್ಲಾಯೀಸ್ ಎಲ್ಲ ನಾನು ಅಷ್ಟೊಂದು ಹೊಗಳಿದ್ದಾರೆ. ಈಗ್ಲಾದ್ರೂ ಈ ಲೀಲಾ ಅಭಿರಾಮ್ ಜೈಶಂಕರ್ ಯಾರು ಅಂತ ಗೊತ್ತಾಯ್ತಾ ಅಥವಾ ನನ್ ಗಂಡನ್ ಕರೆದು ಎಕ್ಸ್ಪ್ಲೇನ್ ಮಾಡಿಸ್ಬೇಕಾ? ಬೇಡ ಮೇಡಮ್, ಪಾಪ ಯಾಕೆ ಸುಮ್ಮನೆ ಅವರನ್ನು ಡಿಸ್ಟರ್ಬ್ ಮಾಡ್ತೀರಾ? ಅವರು ಆಲ್ರೆಡಿ ಅವ್ರ ಹೆಂಡತಿ ನೋಡಿ ತುಂಬಾ ಡಿಸ್ಟರ್ಬ್ ಆಗ್ತಿದ್ದಾರೆ. ಬರೀ ಡೈಲಾಗ್ ಹೊಡಿರಿ, ಹೇಳಿದ ಕೆಲಸ ಮಾಡಲ್ಲ, ಪ್ರಾಮಿಸ್ನ ಉಳಿಸ್ಕೊಳ್ಳಲ್ಲ. ಮೀಟಿಂಗಿಗೆ ಟೈಮ್ ಆಯ್ತು, ಬನ್ನಿ.
ಇಲ್ಲ 100% ಹೊರಗೆ ಕರ್ಕೊಂಡು ಹೋಗ್ತೀನಿ, ಆದ್ರೆ ಟೈಮ್ ಬರ್ತಲ್ಲ ಅಷ್ಟೇನೆ. ಟೈಮ್ ಯಾವಾಗ ಬರುತ್ತೆ ಅಂತ ನಾನು ನೋಡ್ತೀನಿ. ಬನ್ನಿ ಇವಾಗ. ಎಜೆ ಲೀಲಾ ಲೈಫಲ್ಲಿ ಒಂದು ದೊಡ್ಡ ಸರ್ಪ್ರೈಸ್ ಬರುತ್ತೆ. ಅದು ಹೇಗಿರುತ್ತೆ ಅಂದ್ರೆ ಆ ಲೀಲಾ ಕಲ್ಪನೆನೂ ಮಾಡ್ಕೊಂಡಿರ್ಬಾರ್ದು, ಹಾಗಿರುತ್ತೆ. ಅಂದ್ರೆ ಹೇಗಿರತ್ತಕ್ಕ? ಆ ಸರ್ಪ್ರೈಸ್ ಯಾವ ಫೋರ್ಸ್ ಅಲ್ಲಿ ಬರುತ್ತೆ ಅಂದ್ರೆ, ಇಷ್ಟು ದಿನ ಲೀಲಾ ಕಟ್ಕೊಂಡಿದ್ದ ಕನ್ಸುಗಳೆಲ್ಲ ನುಚ್ಚು ನೂರಾಗಿ ಈ ದುರ್ಗಾನ ಯಾಕಪ್ಪ ಎದುರು ಹಾಕೊಂಡೆ ಅಂತ ವಿಲ 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 ಒದ್ದಾಡ್ತಾ ಕೊನೆಗೆ ನನ್ ಕಾಲ್ ಹತ್ರ ಬಿದ್ದು ಕ್ಷಮೆ ಕೇಳ್ಬೇಕು, ಹಾಗಿರುತ್ತೆ. ಅದ್ ಏನಾದ್ರೂ ಆಗ್ಲಿ ಅಕ್ಕ, ಅವ್ರಿಬ್ರು ಎಷ್ಟ್ ಬೇಕಾದ್ರೂ ಹತ್ರ ಆಗ್ಲಿ, ಆದ್ರೆ ಅವ್ರು ಒಂದಾಗಕ್ ಮಾತ್ರ ಬಿಡಬಾರ್ದು. ಆ ಕೆಲ್ಸ ನಂದು ಸರು. ಈಗ ಅವರಿಬ್ಬರನ್ನ ನನ್ನ ಕೈಯಿಂದ ಹಿಡಿಯಕ್ ಆಗದೆ ಇರ್ಬೋದು, ಆದ್ರೆ ಕೈ ಜಾರಿ ಹೋಗಿರೋದನ್ನ ಹೇಗೆ ವಾಪಸ್ ತಗೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತು ಈ ದುರ್ಗಾ ಸೋತಿರ್ಬೋದು. ಮೊರೋವರ್, ನೀನೇನು ಅಂತ ನನಗೆ ಗೊತ್ತು, ನಾನೇನು ಅಂತ ನಿನಗೆ ಗೊತ್ತು. ನಾನು ನೀನು ಚೆನ್ನಾಗಿರೋದಕ್ಕೆ ಇದಿಷ್ಟು ಸಾಕು, ಬೇರೆ ಏನು ಬೇಕಾಗಿಲ್ಲ. ಶೋ, ಎಲ್ಲನೂ ಮರೆತು ಖುಷಿಯಾಗಿರು. ನಾನು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿಲ್ಲ ರೀ, ಆದರೆ ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಸ್ಟಾರ್ಟಿಂಗ್ ನಂಗೆ ಭಯ ಆಗಿತ್ತು. ಈಗ ನನ್ನ ಬಗ್ಗೆ ಯಾರು ಏನೇ ಮಾತಾಡಿದ್ರು ನನ್ನ ಗಂಡ ಸಿಗ್ದಾಕ್ಬಿಡ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ಸುಮ್ಮನೆ. ಸರಿ, ಮತ್ತೆ ಈಗ ಯಾಕೆ ಹೀಗಿದೆಯಾ? ನೀವು ತಪ್ಪು ಮಾಡಿದ್ದೀರಲ್ಲ ಅದಕ್ಕೆ. ನಾನು ತಪ್ಪು ಮಾಡಿದ್ದೀನ? ನೀವು ದ್ರೋಹ ಮಾಡಿದ್ದೀರಾ, ಒಂದು ಹುಡುಗಿನ ನಂಬಿಸಿ ಮೋಸ ಮಾಡಿದ್ದೀರಾ. ಏನ? ನಾನು ಒಂದು ಹುಡುಗಿನ ನಂಬಿಸಿ ಮೋಸ ಮಾಡಿದ್ದೀನ? ಚಾನ್ಸೇ ಇಲ್ಲ, ನಾನು ಹಂಗೆ ಮಾಡಕ್ ಸಾಧ್ಯನೇ ಇಲ್ಲ. ಯಾರು ನಿನ್ಗೆ ಇದನ್ನೆಲ್ಲ ಹೇಳಿದ್ದು? ಇದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ನೀವು ಆ ಹುಡುಗಿಗೆ ಮಾತು ಕೊಟ್ಟಿದ್ದು ನೋಡಿದ್ದೀನಿ, ಮೋಸ ಮಾಡಿದ್ದು ನೋಡಿದ್ದೀನಿ, ಇದಕ್ಕೆ ನಾನೇ ಸಾಕ್ಷಿ. ಇಲ್ಲ, ನೀನ್ ತಮಾಷೆ ಮಾಡ್ತಿಲ್ಲ ತಾನೆ? ಈ ಡಿಸೈನ್ ನೋಡಿ ಮ್ಯಾಮ್, ತುಂಬಾ ಚೆನ್ನಾಗಿದೆ. ಪರವಾಗಿಲ್ಲ ಸಾಕು. ಇವ್ರು ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಎಲ್ಲ ಡಿಸೈನ್ ಚೆನ್ನಾಗೇ ಇರುತ್ತೆ. ಮೇಡಮ್, ಅವ್ರು ನೋಡ್ರಿ ನಿಮ್ಮ ಇಷ್ಟ ಅಂತಾರೆ, ನೀವು ನೋಡ್ರಿ ಅವ್ರ ಇಷ್ಟ ಅಂತೀರಾ. ನಾನು ಯಾವ್ದನ್ನ ಓಕೆ ಮಾಡ್ಲಿ? ಇಬ್ರದ್ದು ಓಕೆ ಮಾಡಿದ್ರು ಏನ್ ಪ್ರಾಬ್ಲಮ್ ಇಲ್ಲ. ಇದು ಎಜೆ ಸರ್ ಸಾಮ್ರಾಜ್ಯ, ಇಲ್ಲಿ ನೀವು ಬಜೆಟ್ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ. ಜೋಡಿ ಅಂದ್ರೆ ನಿಮಗೆ ಇರ್ಬೇಕು ಮೇಡಮ್. ಒಬ್ರು ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಲ್ವಾ, ಎಷ್ಟು ಹಚ್ಕೊಂಡಿದ್ದೀರಾ. ಏನ್ ನಮ್ಗಳ್ದೇನು ಚೆನ್ನಾಗಿಲ್ದಿರೋ ಜೋಡಿನ? ನಮ್ಮನೆಯವರು ಈ ಮನೆಗೋಸ್ಕರನೇ ತಾನೇ ಹೊರಗಡೆ ಹೋಗಿ ದುಡಿತಾ ಇರೋದು. ಇದ್ದಿದ್ರೆ ನಾನು ತೋರಿಸ್ತಿದ್ದೆ ಜೋಡಿ ಅಂದ್ರೆ ಏನು ಅಂತ. ಓಕೆ ಮೇಡಮ್, ಬಿಲ್ಲಿಂಗ್ ಕಳ್ಸ್ಕೊಡ್ತೀವಿ. ಮೇಡಮ್, ನೀವು ಮಾರ್ಕ್ ಮಾಡಿರೋ ಜ್ಯುವೆಲ್ಸಿ ಕಳ್ಸ್ಕೊಡ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ನೀವು ಬನ್ನಿ. Mom, let's check this out. ಇದು ಚೆನ್ನಾಗಿದೆ, ಫೈನಲ್ ಮಾಡಿ. ಒಂದು ನಿಮಿಷ. ದುರ್ಗಾ, ನೀನು ತಗೊಮ್ಮ, ಯಾಕೆ ಸುಮ್ಮನೆ ಇದೀಯಾ? ಹಾಜಿ, ನೋಡ್ತೀನಿ. ಯಾಕೋ ಸೂಟ್ ಆಗಲ್ಲ ಅನ್ಸದೆ, ಬೇಡ ಬಿಡಿ. ಯಾಕೋ ನಂಗೆ ಯಾವುದು ಇಷ್ಟ ಆಗ್ತಿಲ್ಲ. ಈ ಡಿಸೈನ್ಸ್ ಎಲ್ಲ ಸೂಟ್ ಆಗಲ್ಲ, ಕ್ಯಾನ್ಸಲ್ ಮಾಡ್ಬಿಡಿ. ಒಂದು ನಿಮಿಷ, ನನ್ ಕೊಡಿ. ಅತ್ತೆ, ವಾವ್, ಈ ಡಿಸೈನ್ ಸೂಪರ್ ಆಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಲಕ್ಷ್ಮಿ, ಇಲ್ಲಿ ನೋಡು, ಈ ಡಿಸೈನ್ ನನ್ಗೆ ಹೇಳಿ ಮಾಡಿಸ್ದಂಗಿದೆ ಅಲ್ವಾ? ಚೆನ್ನಾಗಿದೆ ಅಲ್ವಾ ಮೇಡಮ್? ನನ್ಗೆ ಡಿಸೈನ್ ಫೈನಲ್ ಮಾಡಿ. ಇಲ್ಲಿ ತೋರಿಸಿ.
ಇದು ನಾನು ಓಕೆ ಮಾಡಿದ್ದು. ಆಗ್ಲೇ ಬೇಡ ಅಂದೆಲ್ಲ ಸರು. ಯಾಕೆ ಬೇಡ ಅಂದಿದ್ದನ್ ಮತ್ತೆ ಸೆಲೆಕ್ಟ್ ಮಾಡಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ? ಸರು ಸುಮ್ನಿರಿ ಅಕ್ಕ. ಏನು ನನಗದ್ ಬೇಕು, ನಾನ್ ಸೆಲೆಕ್ಟ್ ಮಾಡಿ. ನಾನು ನಿಮ್ಮನ್ನ ಸರಿಯಾಗಿ ಹೇಳ್ಕೊಟ್ಟಿಲ್ವಾ? ನಿಮ್ಮನ್ನ ಡಿಸ್ಟಿಂಕ್ಷನ್ ಯಾವುದ್ರಲ್ಲಿ? ಪರ್ಫೆಕ್ಟ್ ಗಂಡ ಅನ್ನೋ ಟೆಸ್ಟಲ್ಲಿ. ಹೇಗೆ? ಹೆಂಡತಿ ಎಷ್ಟೇ ಕೋಪ ಮಾಡ್ಕೊಂಡಿದ್ರು ಲುಕ್ಕಲ್ಲೇ ನನ್ನ ಕರಗಿಸ್ಬಿಟ್ರಲ್ಲ, ಕಳ್ಳ ನೀವು. ಇವತ್ತು ನಿನಗೆ ಖುಷಿ ಆಯ್ತು ಹಾಗಾದ್ರೆ? ಹೌದು, ತುಂಬ ಖುಷಿ ಆಯಿತು. ನೀನೇನಮ್ಮ? ಹೌದು ಮ್ಯಾಮ್, ಇನ್ವಾಯ್ಸ್ ತರಕ್ಕೆ ಹೋಗಿದ್ದೆ. ನಾನು ಯಾರು ಅಂದ್ಕೊಂಡ್ಬಿಟ್ಟಿದೆ. ಸೀದಾ ಒಳಗೆ ಬರೋದಲ್ವಾ? ಬೇರೆಯವ್ರ ಮನೆ ಆಗಿದ್ರೆ ಹಾಗೆ ಮಾಡ್ಬೋದಿತ್ತು ಮ್ಯಾಮ್, ಬಟ್ ಏಜಸ್ ಅವ್ರ ಮನೆ ಅಲ್ಲ, ಸೊ ಹಾಗಾಗಿ ಇಲ್ಲೇ ವೇಟ್ ಮಾಡ್ದೆ. ಸರಿ, ಒಳಗೆ ಬಾ. ಅವಳೇ ಬಂದ್ಲೇನೋ ಅನ್ಕೊಂಡ್ಬಿಟ್ಟಿದ್ದೆ. ಭಗವಂತ, ನೀನೇ ಮನೇನ ಕಾಪಾಡ್ಬೇಕಪ್ಪ. ಹೌದಾ? ಅಜ್ಜಿ ನಿಜವಾಗ್ಲೂ ಗಾಬರಿ ಆಗಿದ್ರಾ? ಹೌದು ಅಕ್ಕ, ನನ್ ಕೆಲ್ಸನೇ ಅಜ್ಜಿನ್ ಫಾಲೋ ಮಾಡೋದಲ್ವಾ, ನಾನಂತೂ ಅವ್ರ ಹಿಂದೆನೆ ಇರ್ತೀನಿ. ಅವಾಗ್ಲೇ ನಾನ್ ನೋಡಿದ್ದು. ವೆರಿ ಗುಡ್, ವೆರಿ ಗುಡ್. ನಾ ಹೇಳಿದ ಕೆಲ್ಸನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ಯಾ. ಹೀಗೆ ಕಂಟಿನ್ಯೂ ಮಾಡು. ಅಜ್ಜಿ ಯಾಕಿಷ್ಟು ಟೆನ್ಷನ್ ಅಲ್ಲಿದ್ದಾರೆ? ಅವ್ರಿಗೆ ಆ ಟೆನ್ಷನ್ ಕೊಡ್ತಿರೋರು ಯಾರು ಅಂತ ನಮಗ್ ಗೊತ್ತಾದ್ರೆ ನಮ್ ಕೆಲ್ಸ ಸುಲಭ ಆಗುತ್ತೆ. ಹ್ಞೂ ಅಕ್ಕ, ನೀವೇನು ಟೆನ್ಷನ್ ಆಗ್ಬೇಡಿ, ನಾನ್ ಇದೀನಲ್ಲ. ಅವ್ರು ಯಾರು ಅಂತ ಕಂಡು ಹಿಡಿತೀನಿ. ಅವರು ಅಷ್ಟೇ, ಸಿಕ್ಕೇ ಸಿಗ್ತಾರೆ. ಅಲ್ಲಿವರೆಗೂ ಬಿಡಲ್ಲ ನಾನು. ಸಿಗ್ಬೇಕಾದವರು ನಿನಗ್ ಸಿಗ್ಲಿ, ಆದ್ರೆ ಇಲ್ಲಿಂದ ಕಳಿಸ್ಬೇಕಾದವ್ರನ್ನ ನಾನ್ ಕಳಿಸ್ತೀನಿ. ನೋಡಿದ್ರಾ, ಅಜ್ಜಿನೂ ನಂತರನೇ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದ್ರು. ಯಥಾ ಅತ್ತೆ ತಥಾ ಸೊಸೆ. ಮಾ, ಲೀಲಾಗೆ ಚಾಟ್ಸ್ ತಿನ್ನೋ ಆಸೆ, ಅದಕ್ಕೆ ಹೊರಗೆ ಹೋಗ್ತಾರೆ. ಏನು ಬೇಕಾಗಿಲ್ಲ, ಬೇಕಾದ್ರೆ ಆ ಚಾಟ್ ಅಂಗಡಿನವನ್ನೇ ಮನೆ ಕರ್ಸು. ಅಜ್ಜಿ ಏನ್ ಹೇಳ್ತಿದ್ದೀರಾ? ಏನ್ ಹೇಳ್ತಿದ್ದೀರಾ ಅಂದ್ರೆ ಕನ್ನಡ ಬರಲ್ವಾ? ಇವತ್ತು ನೀವಿಬ್ರು ಹೊರಗಡೆ ಎಲ್ಲೂ ಹೋಗ್ಬಾರ್ದು, ಮನೇಲೇ ಇರ್ಬೇಕು. ಅದೇನೇ ಆಗ್ಬೇಕಾದ್ರೂ ಮನೇಲೇ ಆಗ್ಬೇಕು, ಗೊತ್ತಾಯ್ತಾ? ಅಮ್ಮ, ಇದ್ದಕ್ಕಿದ್ದಾಗೆ ಯಾಕೆ ಹೀಗೆ ಹೇಳ್ತಿದ್ಯಾ? ಏನಾಯ್ತು? ರಾಮ್, ಅಮ್ಮ ಹೇಳೋದ್ ಕೇಳ್ತೀಯೋ ಇಲ್ವೋ? ಹೊರಗಡೆ ಹೋಗ್ ಕೂಡ್ದು ಅಂದ್ರೆ ಹೋಗ್ ಕೂಡ್ದು, ಬಾಯಿ ಮುಚ್ಕೊಂಡಿಬ್ರು ಒಳಗ್ ಹೋಗಿ. ಇಲ್ಲ, ಅಮ್ಮಂಗೆ ಇಷ್ಟ ಇಲ್ಲದ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಐ ಆಮ್ ಸಾರಿ.
ಮಗ ಸೊಸೆ ಒಂದಾಗ್ಬೇಕು ಅಂತ ಕಂಡು ದೇವ್ರಿಗೆಲ್ಲ ಕೈ ಮುಗ್ದೆ, ಇಲ್ದಿರೋ ಹರಕೆನೆಲ್ಲ ಹೊತ್ಕೊಂಡೆ. ಆದ್ರೆ ಈಗ ಮಗ ಸೊಸೆ ಒಂದಾಗೋ ಕಾಲದಲ್ಲಿ ನಾನೇ ಕೈಯಾರ ನನ್ ಮಗ ಸೊಸೆ ಖುಷಿನ ಕಿತ್ಕೋತೀನಲ್ಲ. ನಾನ್ ಪಾಪಿ, ನಾ ಒಳ್ಳೆಯವಳಲ್ಲ, ಪಾಪಿ. ಲೀಲಾ, ಈ ಹಾಳು ಬದುಕಿನ ಕ್ಷಮಿಸ್ಬಿಡಿಪ್ಪ. ಇದನ್ನೆಲ್ಲ ನಾನು ನಿಮ್ಗೋಸ್ಕರ ಮಾಡ್ತಿರೋದು, ನಿಮಗೆ ಒಳ್ಳೇದಾಗ್ಲಿ ಅಂತ ಮಾಡ್ತಿದ್ದೀನಿ. ಬೇರೆ ವಿಧಿನೇ ಇಲ್ಲ. ಈವರೆಗೂ ಹೋದಾಗ ಅಕಸ್ಮಾತ್ ಅಂತರ ಸಿಕ್ಕು ನಿಮ್ ಜೀವನದಲ್ಲಿ ಮತ್ತೊಂದು ಬಿಗಾಳಿ ಹೇಳ್ಬಾರ್ದು ಅಂತಷ್ಟೇ ನನ್ನ ಉದ್ದೇಶ. ಮುಂದೆ ಏನಾಗಬಹುದು ಅನ್ನೋ ಒಂದ್ ಸಣ್ಣ ಸುಳುವು ಸಿಕ್ಕರೆ ನಾನು ಯಾವ ಹೆಜ್ಜೆ ಇಡಬೇಕು ಅನ್ನೋದು ನಿರ್ಧಾರ ಆಗಬಹುದು. ಆದಷ್ಟು ಬೇಗ ಪುರೋಹಿತರನ್ನು ಕರೆಸಿ ಜಾತಕ ತೋರಿಸ್ಬೇಕು. ನಾನೇ ಯಾಕೆ ಶಾಕ್ ಆಗ್ತಿದೀಯಾ? ಶಾಕ ಇಲ್ವಲ್ಲ, ನಾವು ನಿಮ್ ರೂಮಿಗೆ ಬರೋದು, ನೀವು ನಮ್ಮ ರೂಮಿಗೆ ಬರೋದು ಇದೆಲ್ಲ ಸಹಜ ಅಲ್ವಾ ಅಜ್ಜಿ? ಅಜ್ಜಿ ಮುಚ್ಚು ಬಾಯಿ ಮುಚ್ಚು. ಉಸಿರು ಬಿಡ್ಕೊಡ್ದು. ನನಗೆಲ್ಲ ಗೊತ್ತಾಗಿದೆ, ಎಲ್ಲ ಅಂದ್ರೆ ಎಲ್ಲಾನು. ಏನೋ ನಿನಗಿಂತ ಚಿಕ್ಕ ವಯಸ್ಸಿನವಳು ನಿನಗೆ ಅತ್ತೆ ಆಗಿ ಬಂದಿದ್ದಾಳೆ, ಹೊಂದ್ಕೊಂಡು ಹೋಗಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಅಂತ ಸುಮ್ಮನಿದ್ದೆ. ಆದ್ರೆ ನೀನ್ ಹೊಂದ್ಕೊಳ್ಳಿಲ್ಲ. ಒಂದು ಸಂಸಾರ ಅಂದ್ಮೇಲೆ ಒಬ್ರಿಗೊಂದ್ ಮಾತು ಬರುತ್ತೆ ಹೋಗುತ್ತೆ, ನೀನ್ ತಿದ್ಕೋತೀಯ ಅಂತ ಅನ್ಕೊಂಡೆ. ನೀ ತಿದ್ಕೊಳ್ಳಿಲ್ಲ. ಕೋಪ ಇರುತ್ತೆ, ಯಾಕೆಂದ್ರೆ ನಿನ್ ವಯಸ್ಸಲ್ಲಿ ದೊಡ್ಡೋಳು, ಜೊತೆಗೆ ಸಂಸಾರದ ಅನುಭವನೂ ಇದೆ. ಇವತ್ತಲ್ಲ ನಾಳೆ ಸರಿ ಹೋಗ್ಬೋದು ಅಂತ ಕಾದೆ. ಆದ್ರೆ ನಿನ್ನಲ್ಲಿ ನನಗೆ ಯಾವ ಬದಲಾವಣೆನೂ ಕಾಣಿಸ್ಲಿಲ್ಲ. ಕ್ರಮೇಣ ಲೀಲಾ ಮೇಲಿರೋ ನಿನ್ ತಾತ್ಸಾರ ಮತ್ಸರ ಎಲ್ಲ ಕರಗತ್ತೆ ಅಂತ ಅನ್ಕೊಂಡ್ರೆ ಇಲ್ಲ, ಕರಗ್ಲಿಲ್ಲ. ನೀನು ಕೋಪನ ದ್ವೇಷವಾಗಿ ಬದಲಾಯಿಸ್ಕೊಂಡಿದೀಯ. ಕೋಪ ಕರಗಬಹುದು, ಆದ್ರೆ ದ್ವೇಷ ಕರಗಲ್ಲಮ್ಮ, ಯಾವತ್ತೂ ಕರಗಲ್ಲ. ಯಾಕೆ ಸುಮ್ಮನಿದೀಯ? ಈ ಮುದುಕಿಗೆ ಇದೆಲ್ಲ ಹೇಗೆ ಗೊತ್ತಾಯ್ತು ಅಂತನಾ?